ಸುಂದ್ರ ಸುಂದ್ರ ಉಂಡೆನ ಪಾಲೆನೆ. ಹ್ಞೂ ಉಂಡೆ ಕಣಜ್ಜಿ, ನೀನು ಉಂಡು ಬಂದೆ ಬಾ ಉಣ್ಣಿವಂತೆ ನಮ್ಮ ಮನೆಯಾಗೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ ಚಿತ್ರಾನ್ನನೂ ಆಮೇಲೆ ಪಕೋಡ ಮಾಡಿದ್ದಾರೆ. ನಾನು ಹೊಟ್ಟೆ ತುಂಬ ತಿಂದೆ. ಇವಾಗ ಹೊಲ್ತಕ್ಕೆ ಹೋಗ್ಬೇಕು. ಹೊಲ್ತಾಗೆ ಏನೋ ಕೆಲಸ ಐತೆ, ಹೋಗ್ತೀನಿ ನಾನು. ನನ್ನ ಹೆಂಡ್ತಿನೂ ನಮ್ಮ ಅತ್ತಿಗೆನೂ ಇದ್ದಾರೆ. ಹೋಗಜ್ಜಿ, ಹೋಗಿ ನೀನು ತಿನ್ನೋಗು. ಏನ್ ಬೇಡ ಕಣ ಸುಂದ್ರ, ನಾನು ಈಗಿನ ತಿಂದು ಬಂದೆ. ಪರವಾಗಿಲ್ಲ ಬಿಡು, ನೀನ್ ಹೆಂಡ್ತಿ ನಿಮ್ಮ ಅತ್ತಿಗೆ ಇದ್ದಾರ ಒಳಗೆ, ಅವ್ರನ್ನೇ ಮಾತಾಡ್ಸೋಣ ಅಂತ ಬಂದೆ. ಹ್ಞೂ ಐದಾರೆ ಕಣಜ್ಜಿ, ಹೋಗು. ಅಮ್ಮ ಎಲ್ಗೆ ಹೋಗ್ಯವಳೆ ಕಾಣಲ್ಲ? ಮಂತಾಗ ಇದ್ದಾಳ ಏನೋ, ಎಲ್ಲ ಊರಿ ಪಾಡಿಗೆ ಹೋಗ್ಯವಳ? ಅಮ್ಮಯ್ಯ ಅಕ್ಕಯ್ಯರ್ಗೆ ಹೋಗೈತೆ. ಇನ್ನ ಬಂದಿಲ್ಲ, ಇವತ್ತು ಬರುತ್ತೇನ. ಯಾಕಜ್ಜಿ? ಯಾಕು ಇಲ್ಲ ಕಣ, ಸುಮ್ಮನೆ ಕೇಳಿದೆ. ಮಗಳು ರಾಣಿರೂರ್ಗೆ ಹೋಗ್ಯವಳ? ಸರಿ ಸರಿ ಆತು, ಹೋಗು ನೀನು. ಹೆಂಗ ಈ ಹುಡುಗಿಗೆ ಯಾರು ಏನು ಕೊಡ್ತಾರೆ ಅಂತ ಅಂತಿದ್ರು. ಒಳ್ಳೆ ಹುಡುಗಿನೇನೆ ಮದ್ವೆ ಆಗಿ ಬಂದೇಳೆ ಮಂಜಿ. ಇವಳು ಎಂತಾಳ ಆಗ್ತಾಳೋ ಏನೋ ಅಂತಾನ ಅಂದ್ಕೊಂತಿದ್ರು ಗೋವಿಂದಪ್ಪನು ಅವಳು ಶ್ರೀದೇವಿನ ಎಲ್ಲಾನ. ಹೆಂಗೋ ಇವಳನು ಒಳ್ಳೆಯವಳಾದ್ಲು ಬಿಡು. ಇವನಿಗೋನು ಬುದ್ಧಿ ಕಲ್ಸಿಡು, ಬದುಕುನು ಕಲ್ಸಿಡು. ಇನ್ಮೇಲಾದ್ರೂ ಚೆನ್ನಾಗಿರ್ಲಿ ಸದ್ಯ. ಅಜ್ಜಯ್ಯಮ್ಮಂತೂ ಬದಲಾಗಲ್ಲ ಬಿಡು. ಶ್ರೀದೇವಿ ಮಂಜಿ, ಶ್ರೀದೇವಿ ಮಂಜಿ. ಹೋ ಏನ್ ಮಲ್ಲಜ್ಜಿ, ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಬಾ, ಏನ್ ಸಮಾಚಾರ? ಏನಿಲ್ಲ ಕಣೆ, ಸುಮ್ಮನೆ ಬಂದೆ. ಮಂಜಿ ಎಲ್ಲಿ ಹೋದ್ಲು? ಅವಳ ಎಲ್ಲ ನೀರು ಇರ್ಲಿಲ್ಲ ಬಚ್ಚಲಾಗೆ, ನೀರ್ ತಂದೈತೀನಿ ಅಂತ ಹೇಳಿ ನೀರ್ ತರಕ್ ಹೋಗ್ಯಾಳೆ. ಕುಕ್ಕಳಜ್ಜಿ ತಿಂಡಿ ತಿನ್ನು, ಚಿತ್ರಾನ್ನನು ಪಕೋಡ ಮಾಡಿದೀವಿ. ತಿಂತಿ ಕೊಡನೆ? ಅಯ್ಯೋ ಏನ್ ಬೇಡ ಕಣೆ, ನಾನು ಈಗಿನ ಉಂಡೆ ಬಂದೆ, ಒಂದಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬಂದೆ. ನನಗೇನು ಬೇಡ ಕುಕ್ಕ. ನನ್ನಿಂದನ ನಿನಗೂ ಮಂಜಿಗಂತೂ ತುಂಬಾ ಬೇಜಾರಾಗಿರುತ್ತೆ ಅಲ್ವಾ? ಅಯ್ಯೋ ನಾನು ಅಂತ ಕೆಲಸ ಮಾಡಬಾರ್ದಾಗಿತ್ತು ಕಣೆ ಶ್ರೀದೇವಿ. ನನಗೆ ಈಗ ಬೇಜಾರಾಗ್ತೈತಿ. ನಾನು ದುಡ್ಡುಗೋಸ್ಕರ ಎಂತ ಸುಳ್ಳು ಹೇಳಿ ಅನ್ಯೋನ್ಯವಾಗಿರೋ ನಿಮ್ಮಿಬ್ರಿಗೂ ಜಗಳ ತಂದಿತ್ತಿದ್ನಲ್ಲ ಅಂತ ನನಗೆ ಬೇಜಾರಾಯ್ತು. ಅದಕ್ಕೆ ನಿಮ್ಮ ತಾಗೆ ಒಂದು ಸಣ್ಣ ಹೊತ್ತು ಮಾತಾಡಿ ಹೋಗೋಣ ಅಂತ ಬಂದೆ. ಕುಕ್ಕಳೆ ಅಮ್ಮಯ್ಯ. ಹೌದಾಜ್ಜಿ, ನಿನಗೆ ನೀನು ಮಾಡಿದ ತಪ್ಪು ಅಂತ ಅರ್ಥ ಆಯ್ತಾ? ನಾನ್ ಮಾಡಿದ ತಪ್ಪು ಅಂತಾನು ಅರ್ಥ ಆಯ್ತು. ಜಯಮ್ಮ ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಅಂತಾನು ಅರ್ಥ ಆಯ್ತು. ನಾನ್ ದುಡ್ಡಿಸ್ಕೊಂಡು ದುಡ್ಗೋಸ್ಕರ ಹಿಂಗೆ ಮನೆಗೊಳಗೆ ಜಗಳ ತಂದಿಕ್ಕೋ ಅಂತ ಕೆಲಸ ಮಾಡಬಾರ್ದಾಗಿತ್ತು. ನೋಡು, ನಾನ್ ಮಾಡೋಕ್ಕೆ ತಾನೆ ನನ್ ಸೊಸೆ ಅದು ಯಾವಾಗ್ಲೂ ಸತ್ತಿರೋಳು. ಈಗ ನಿಮ್ಮಿಬ್ರಿಗೂ ಜಗಳ ನಾನ್ ತಂದಿಕ್ತಾ ಇದೀನಿ ಅಂತನ ಇವಾಗ ಬಂದು ದೆವ್ವಾಗಿ ನನಗ್ ಬುದ್ಧಿ ಕಲ್ಸಿದ್ಲು ಅವಳು. ಅವಳು ದೆವ್ವಾಗಿ ಬರ್ಲಿಲ್ಲ ಅಂದ್ರೆ ನಾನೇನು ನಿಜ ಹೇಳ್ತಿರ್ಲಿಲ್ಲ ನಿಮ್ಮ ಮನೆಗೆ ಬಂದು. ಮಂಜಿ ಮಂಜಿ ಬಚ್ಚಲಕ್ಕೆಲ್ಲ ನೀರು ಒಯ್ದಾ? ಹ್ಞೂ ಶ್ರೀದೇವಿ, ಎಲ್ಲದಕ್ಕೂ ನೋವು ಇದೆ. ಇದೊಂದು ಬಿನ್ಗೆ ಒಳಗೆ ಕಿಳಿಸ್ತೀನಿ, ಅಡುಗೆ ಮಾಡಕ್ ಬೇಕಾಗ್ತವೆ. ಒಳಗ್ದಾಗ ಒಯ್ದಾವೆ, ಆದ್ರೂ ಖಾಲಿ ಆದ್ರೆ ಬೇಕಾಗ್ತವೆ ಅಂತ ಒಳಗೆ ಕಿಳಿಸ್ತೀನಿ ಬಿಡು ಇದನ್ನ. ಸರಿ ಹಂಗೆ ಮಾಡು, ಹೋಗು. ಇಕ್ವರೆಗೆ ಹೋಗಿ ಮಲ್ಲಜ್ಜಿ ಏನೋ ಮಾತಾಡ್ಬೇಕಂತ ನೀನ್ ಕೊಟ್ಟೆ. ಇಕ್ವರೆಗೆ ಹೋಗಿ. ನಂತಾಗ ಏನಜ್ಜಿ ಏನಾಗ್ಬೇಕಾಗಿತ್ತು? ತಿರ್ಗೇನಾದ್ರೂ ಹೇಳಕ್ ಬಂದ್ಯೋ ಹೆಂಗೆ? ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಊರಿಗೆ ಹೋಗೈತೆ. ಓ ನಿಮ್ಮ ಅತ್ತೆ ಬಗ್ಗೆ ಅಲ್ಲ ಕಣೆ, ಏನೋ ಮಾತಾಡ್ಬೇಕು. ಹೋಗಿ ಮೊದ್ಲು ಇಕ್ವರೆಗೆ ಬಾರ ಹೊತ್ಕೊಂಡು ಏನು ನಿಂತ್ಕೊಂಡಿದ್ಯಾ? ಹೋಗು. ನೋಡಮ್ಮ, ನೀನೊಂದು ಕೆಲಸ ಮಾಡಿರಿ, ಅವಳೊಂದು ಕೆಲಸ ಮಾಡ್ತಾಳೆ. ಅನ್ಯೋನ್ಯವಾಗಿ ಇದ್ದೀರ ಸೊಸೆಯರು. ನಿಮ್ಮ ಅತ್ತೇನೆ ಕೆಟ್ಟವಳು ಪಾಪ. ನೀವು ಸೆಣಕಿರನ್ನ ದೂರ ಮಾಡಿ ಅವಳು ಬೆಳಕಾಳು ಬೇಯಿಸ್ಕೊಂಬಕ್ಕೆ ಏನೇನೋ ಕುತಂತ್ರ ಮಾಡ್ತಾಳೆ. ಹೋಗ್ಲಿ ಬಿಡ್ರಿ, ಅದೆಲ್ಲನ ಮನ್ಸಿಗೆ ಹಚ್ಕೊಂಬಕ್ ಹೋಗ್ಬೇಡ್ರಿ. ನಾನು ಏನೋ ದುಡ್ಡು ನಾಸಿಗೆ ಹಿಂಗೆ ಏನೇನೋ ಸುಳ್ಳು ಹೇಳಿ ಮಂಜಿ ನಾಸಿಗೆ ಹಾಕ್ಸ್ಬಿಟ್ಟಿದ್ದೆ. ನನ್ನ ತಪ್ಪಾಯ್ತು ಕಣೆ. ಅಯ್ಯೋ ಹೋಗ್ಲಿ ಬಿಡಜ್ಜಿ, ನಿನಗೆ ಈಗಲಾದ್ರೂ ನಿನ್ ತಪ್ಪು ಏನು ಅಂತ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ನಮ್ಗೆ. ಏನಜ್ಜಿ ಏನ್ ಮಾತಾಡ್ಬೇಕು? ಯಾಕೆ ಬಂದಿರೋದು? ನಾನೇನ್ ಜಗಳ ತಂದಿಕ್ಕಕ್ಕೆ ಅಥವಾ ಯಾತನ ಕಿತಾಪತಿ ಮಾಡಕ್ಕೆ ಏನು ಬಂದಿಲ್ಲ ಕಣೆ ಮಂಜಿ. ನಾನು ನೋಡಿ ಎದರ್ಕಣಕ್ ಹೋಗ್ಬೇಡ ಕುಕ್ಕ. ನಿನ್ಗೆ ನಾನು ಅನ್ಯಾಯ ಮಾಡಿದ್ದೆ ಪಾಪ. ನಿನ್ನ ಬಯಸ್ಬಿಟ್ಟಿದ್ದೆ ನಿಮ್ಮ ಅಜ್ಜಿ ತಗೋ, ನಿಮ್ಮ ಮಾವನ್ ತಗೋ, ಎಲ್ಲರ ತಗೋನು. ಅದಕ್ಕೆ ನಂದು ತಪ್ಪಾಯ್ತಮ್ಮ, ಅದನ್ನ ಮನಸ್ನಾಗ ಇಕ್ಕಮಕ್ ಹೋಗ್ಬೇಡ. ಹಂಗ ನೋಡು, ನಾನು ದುಡ್ಡನ್ನ ತಪ್ಪು ಮಾಡಿಕ್ಕೆ ಎಷ್ಟೋ ವರ್ಷದಿಂದ ಸತ್ತಿರೋ ನನ್ನ ಸೊಸೆ ದೆವ್ವಾಗಿ ಬಂದು ನನಗೆ ಬುದ್ಧಿ ಕಲ್ಸಂಗಾಯ್ತು ಅಂತ. ದೆವ್ವಾಗಿ ಬಂದು ನನಗೆ ಈ ಥರ ಮಾಡ್ತಾ ಇರೋ ತಪ್ಪು ಅಂತ ನಾ ಹೇಳಿದ್ಲು ನನ್ನ ಸೊಸೆ. ಅದಕ್ಕೇನೆ ನಿಮ್ಮ ಮನೆಗೆ ಬಂದು ನಾನು ನಿಜ ಹೇಳಿದ್ದು. ಎಲ್ಲಿದೆ ಹೇಳ್ತಾನೆ ಇರಲಿಲ್ಲ. ಪರವಾಗಿಲ್ಲ ಬಿಡಜ್ಜಿ, ಈಗಲಾದ್ರೂ ನಿನ್ ತಪ್ಪು ನಿಮ್ಗೆ ಅರ್ಥ ಆಯ್ತಲ್ಲ. ಇನ್ಮೇಲೆ ಹಂಗೆಲ್ಲ ನಮ್ಮ ಅತ್ತೆ ಹತ್ರ ಆಗ್ಲಿ ಈ ಬೇರೆ ಯಾರ ಹತ್ರನಾಗ್ಲಿ ಹೇಳು, ದುಡ್ಡಿನ ಆಸೆಗೆ ಹಿಂಗೆಲ್ಲ ಜಗಳ ತಂದಿಕ್ಕೋದು ಅಥವಾ ಸತ್ಯನ ಸುಳ್ಳು ಅಂತನ ನಿರೂಪಿಸೋಕೆ ಪ್ರಯತ್ನ ಪಡೋದು ಹಂಗೆಲ್ಲನ ಮಾಡಕ್ ಹೋಗ್ಬೇಡಜ್ಜಿ. ನಿನ್ಗೆ ಏನೋ ಊಟ ಗೀಟ ಬೇಕು ಅಂದ್ರೆ ಬಾ, ನಮ್ಮ ಮನೆಗೆ ನಾವು ಊಟಕ್ಕೆ ಇಕ್ತೀವಿ. ನಿನ್ಗೆ ಯಾರು ಇಲ್ಲ ನಾನು ಹೆಂಗೆ ಜೀವನ ಮಾಡೋದು ಅಂತ ಯೋಚನೆ ಮಾಡಕ್ ಹೋಗ್ಬೇಡ. ಅಯ್ಯೋ ನನ್ಗೇನು ಆಗಿಲ್ಲ ಬಿಡಿ ಅಮ್ಮಯ್ಯ. ನನಗೂ ಒಂದಿಟ್ಟು ದುಡ್ಡು ಬರುತ್ತೆ, ನನ್ನ ಮಗನ ಒಂದಿಟ್ಟು ದುಡ್ಡು ಕಳಿಸ್ತಾನೆ. ಹೆಂಗ ಚೆನ್ನಾಗಿದ್ದೀನಿ. ಆದ್ರೆ ಏನೋ ಕುಕ್ಕೊಂಡಿರ್ತೀನಲ್ಲ ಬೇಜಾರ್ಕೆ ಹಿಂಗೇನೋ ಮಾಡಿ ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತು. ಬಿಡು ಹೋಗ್ಲಿ, ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗಲ್ಲ. ಬೇಜಾರ್ಕೆ ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತು, ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡ್ರಿ.
ಕುಕ್ಕಳೆ ಮಂಜಿ ಕುಕ್ಕ. ಅಜ್ಜಿ ನಿನ್ನ ಮಾತು ಕೇಳಿ ನಮ್ಗಂತೂ ತುಂಬಾ ಸಂತೋಷ ಆಯ್ತು. ನಿನ್ ಬಗ್ಗೆ ಅಂತೂ ನಾವು ತುಂಬಾ ಕೆಟ್ಟ ತಿಳ್ಕೊಂಡಿದ್ವಿ. ಏನ್ ಇಷ್ಟೊಂದು ವಯಸ್ಸಾಯ್ತಲ್ಲ ಈ ಅಜ್ಜಿ ನಮ್ಮ ಅತ್ತೆ ಹತ್ರ ದುಡ್ಡು ಇಸ್ಕೊಂಡು ನಮ್ಮಿಬ್ಬರು ಜಗಳ ತಂದಿಕ್ಕಕ್ಕೆ ಏನೇನೋ ಸುಳ್ಳು ಹೇಳಿತ್ತಲ್ಲ ಅಂತ ನಾವು ತುಂಬಾ ನಿಮ್ಮನ್ನ ಬೈಕೊಂಡಿದ್ವಿ. ನಮ್ಮನ್ನು ಕ್ಷಮಿಸ್ಬಿಡಜ್ಜಿ. ಅಯ್ಯೋ ಬಿಡಿ ಅಮ್ಮಯ್ಯ, ನಾನ್ ಮಾಡಿದ್ದ ಅಂತ ಕೆಲಸ ಅದಕ್ಕೆ ನೀವು ಬೈಕೊಂಡಿದ್ರ, ಅದಾಗೆ ಏನೋ ತಪ್ಪಿಲ್ಲ ಬಿಡು ಹೋಗಿ. ಏನ್ ಮಾಡೋದು, ನಾನ್ ಬೇಜಾರ್ಕೆ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿ ನಿಮ್ಗೆ ಎಲ್ಲ ಜಗಳ ತಂದಿಕ್ಕಂಗಾಯ್ತು. ಪಾಪ ಮಂಜಿಗೂ ಬೈಸ್ದಂಗಾಯ್ತು. ಸರಿ ಬಿಡಿ ಅಜ್ಜಿ, ಇನ್ಮೇಲೆ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ನ್ಯಾಯವಾಗಿ ಬದುಕಿ, ಬೇಕು ಅಂದ್ರೆ ಏನೋ ಇಲ್ಲ ಅಂದ್ರೆ ಬಂದು ಇಸ್ಕೊಂಡು ಹೋಗ್ರಿ. ನಿಯತ್ತಾಗಿ ತಿನ್ರಿ. ಈ ತರ ಸುಳ್ಳು ಮೋಸ ಅಥವಾ ಜಗಳ ತಂದಿಕ್ಕದು ಅಂತವೆಲ್ಲ ಮಾಡಿ ಜೀವನ ಮಾಡಿದ್ರೆ ಏನ್ ಪ್ರಯೋಜನ? ದೇವ್ರ ಮೆಚ್ತಾನ ಹೇಳ್ರಿ? ಈ ವಯಸ್ಸಿಗೆ ಒಳ್ಳೆ ಪುಣ್ಯ ಕಾರ್ಯಗಳು ಮಾಡಿ ಸ್ವರ್ಗ ಲೋಕ ಸಿಗಂಗ್ ಮಾಡಪ್ಪ ದೇವ್ರೆ ಅಂತನ ಕೇಳ್ಕೋಬೇಕು ನೀವು. ಅಂತದ್ರಾಗೆ ಇಂಥ ಕೆಲಸ ಮಾಡಿದೀರಾ ಅಂತ ಅಂದ್ರೆ ನಮ್ಗಂತೂ ತುಂಬಾ ಬೇಜಾರಾಗಿತ್ತು. ಆದ್ರೆ ಈಗ ಬದಲಾವಣೆ ನೋಡಿ ತುಂಬಾ ಖುಷಿ ಆಯ್ತು. ಹಿಂಗೆ ಇರ್ಲಿ ಯಾವಾಗ್ಲೂ ನೀವು. ಸರಿ ಕಣೆ ಅಮ್ಮಯ್ಯ, ಎಲ್ಲಿ ನಿಮ್ಮ ಅತ್ತಿನ ಯಾವಾಗ ಗೊತ್ತಾಳೆ? ಬರಲ್ವೇನೋ? ಅವಮಾನ ಆಗೈತೆ ನಿಮ್ಮ ಅತ್ತೆ ಅಲ್ಲ, ಅವ್ರ ಅತ್ತೆನು ಗಂಡ ಎಲ್ಲಾರು ಬೈದು ಮಕ್ಕುಗ್ದಾರೆ. ಅದಕ್ಕೆ ಮಕ್ಕ ತೋರ್ಸಕ್ ಆಗ್ದಲೇನೆ ಊರ್ ಬಿಟ್ಟು ಹೋಗಿ ಅವಳೇನ ಅಲ್ವೇ? ಬತ್ತಳೋ ಇಲ್ವೋ ತಿರ್ಗಾನ? ಬರ್ದೆ ನಾನೇನೇ ಮಾಡಿದೀನಿ ಅಂತದ್ದ ಬರ್ದೇ ಇರೋಂತದ್ದ? ಏ ಮುದ್ಕಿ, ಇವ್ರ ಜೊತೆ ಸೇರ್ಕೊಂಡು ಸುಳ್ಳು ಸುಳ್ಳು ಹೇಳಿ ಈಗ ನಾಟಕ ಮಾಡ್ತಾ ಇದ್ಯಾ? ನಾಟಕನ? ಓಹೋ, ನಾನೇನೇನು ಯಾರನ್ನೋ ಕೊಲೆ ಮಾಡಿದೀನೇನೋ ಊರಿಗೆ ಬರ್ದಂಗೆ ಅಲ್ಲೇ ಸೇರ್ಕಮಕ್ಕೆ. ಜಯಮ್ಮ ಬಂದ್ಬಿಟ್ಟಿದ್ಯಾ? ನಾನು ನೀನ್ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ ಕುತ್ಕೊಂಡು? ಇವರು ಏನ್ ಕೊಟ್ಟಿದ್ರು ನಿನಗೆ? ದುಡ್ಡು ಕೊಟ್ಟಿದ್ದಾರೆ ತಾನೇ? ಈ ತರನೇ ಹೇಳು ಅಂತ ಹೇಳ್ಕೊಟ್ಟು ನನಗೆ ಗೊತ್ತೈತೆ. ನಾನು ಇಲ್ಲೇ ಇರೋ ಟೈಮ್ ಬಂದು ದುಡ್ಡು ಇಸ್ಕೊಂಡು ಹೋಗಕ್ ಬಂದಿದ್ಯಾ? ಏ ಮಂಜಿ, ಶ್ರೀದೇವಿ, ಏನು ನಾನು ದುಡ್ಡು ಕೊಡಬಾರ್ದು ಅಜ್ಜಿಗೂ 1 ರೂಪಾಯಿನೂ ಆ ಥರ ಸತ್ಯ ಹೇಳಿಸ್ಬೇಕು ಅಂತ ಹೇಳಿದ್ದೆ ತಾನೇ? ದುಡ್ಡು ಕೊಟ್ಟು ಸತ್ಯ ಹೇಳಿಸಿದಿರಾ? ಅಂದ್ರೆ ಅತ್ತೆ ನೀವು ಸುಳ್ಳು ಹೇಳ್ಕೊಟ್ಟಿದ್ದೀರಾ ಅಂತನ ಈಗ ಅರ್ಥ ಆಯ್ತಲ್ಲ. ಅಂದ್ರೆ ನೀ ಅಜ್ಜಿ ಹೇಳಿದ್ದು ಸತ್ಯ ಅಂತನ ನೀವೇ ಒಪ್ಕೊಂಡಂಗ ಆಯ್ತಲ್ಲ. ಗೊತ್ತಾಯ್ತು ಬಿಡಿ, ಏನೇ ಗೊತ್ತಾಯ್ತು ನಿನ್ ತಲೆಕೈ ಬಜ್ಜಿ. ಈಗ ನೀನೇ ಹೇಳ್ದಲ್ಲತ್ತೆ, ದುಡ್ಡು ಕೊಟ್ಟು ಸತ್ಯ ಹೇಳ್ಸಕ್ಕೆ ಕರ್ಕೊಂಬಂದಿದ್ರಿ ಅಂತನ. ಹಂಗಾದ್ರೆ ಅಜ್ಜಿ ಹೇಳಿದ್ದು ಸತ್ಯ ಅಂತ ತಾನೇ? ನಿಮ್ ಬಯ್ಯಾರೆ ನೀವೇ ಹೇಳ್ಬಿಟ್ರಲ್ಲ. ಅಯ್ಯೋ, ನಾನೇ ಒಪ್ಕೊಂಡು ಬಿಟ್ಟಂಗಾಯ್ತಲ್ಲಪ್ಪ. ಈ ಮಂಜಿ ಶ್ರೀದೇವಿ ಭಾರಿ ಡೇಂಜರು. ಇಬ್ರಿಗೂ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು. ನಮ್ಮ ರಾಣಿ ಹೇಳವಳೆ ಹಂಗೆ ಮಾಡು ಅಂತಾನ, ಹಂಗೆ ಮಾಡ್ತೀನಿ. ಸದ್ಯಕ್ಕೆ ಸುಮ್ಮನೆ ಇರ್ತೀನಿ. ಈಗ ಏನು ಮಾಡೋದು ಬೇಡ. ಟೈಮ್ ನೋಡಿ ಇವ್ರಿಗೆ ಸರಿಯಾಗಿ ಬಾಂಬ್ ಇಕ್ತೀನಿ. ಅವಾಗ ಬಾಂಬು ಬ್ಲಾಸ್ಟ್ ಆಗಿ ಛಿದ್ರಪದ್ರ ಆಗ್ಬೇಕು ಇವರಿಬ್ರು. ಹಂಗೆ ಜಯಮ್ಮ, ಏನು ಯೋಚನೆ ಮಾಡ್ತಾ ಇದ್ಯಾ? ಇನ್ಮೇಲಾದ್ರೂ ಸೊಸೆರ್ತಾಗೆ ಚೆನ್ನಾಗಿ ಇದ್ಕೊಂಡು ಅವ್ರಿಗೂ ಬುದ್ಧಿ ಹೇಳ್ಕೊಂಡು ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಇರೋದ್ ಕಲ್ತ್ಕ. ಹಿಂಗೆ ಜಗಳ ತಂದಿಕ್ಕಿ ಏನ್ ಬರಂಗೈತೆ ನಿನಗೆ? ಏನೂ ಇಲ್ಲ, ಬರೀ ಬೈಸ್ಕೊಂಬದು ಅಷ್ಟೇ ನಿನಗೆ. ಏನಾದ್ರೂ ಜಗಳ ತಂದಿಕ್ಕದು ಅದು ಇದು ಮಾಡಕ್ ಹೋದೆ ಅಂದ್ರೆ ಒಳ್ಳೇದಾಗಿದ್ರೆ ನಿನಗೂ ಒಳ್ಳೇದಾಗುತ್ತೆ. ನೀನೀಗ ಮಾತಾಡ್ತಿರೋದು ಹೆಂಗೈತೆ ಗೊತ್ತಾ? ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆಯ್ತು. ನೀನು ನನಗೆ ಬುದ್ಧಿ ಹೇಳ್ತಾ ಇದ್ಯಾ ಒಳ್ಳೆವಳಾಗಿರುವಂತನ. ಮೊದ್ಲು ನೀನು ಒಳ್ಳೆವಳಾಗಿರು. ಈ ತರ ಬಂದು ಹಿಂದಿನ ಬಾಗ್ಲಿಂದನ ಇಸ್ಕೊಂಡೋಗಿ ನಾನೇನು ಇಸ್ಕೊಂಡಿಲ್ಲ ಅಂತ ಹೇಳಿ ಬೊಗಳ್ಬೇಡ ನೀನು. ಈಗ ಯಾಕೆ ಬಂದಿದ್ಯಾ? ದುಡ್ಡು ಇಸ್ಕೊಂಡು ಹೋಗಕ್ಕೆ ತಾನೆ? ದುಡ್ಡು ಕೊಟ್ರ? ಎಷ್ಟು ಕೊಟ್ರಿ ಇವರಿಬ್ರು? ನಾನಿಲ್ಲ ಅಂತ ಹೇಳಿ ಕರ್ಸಿ ದುಡ್ಡು ಕೊಡ್ತಾ ಇದ್ದೀರಿ ಅಂದ್ರೆ? ಅಯ್ಯೋ ಅತ್ತೆ, ನಾವ್ಯಾಕೆ ದುಡ್ಡು ಕೊಡೋಣ? ನಾವು ಕರ್ದೂನು ಇಲ್ಲ. ಆ ಅಜ್ಜಿನೇ ಬಂದು ನಾನ್ ಮಾಡಿದ ತಪ್ಪಾಯ್ತು ಅಂತನ ಕ್ಷಮೆ ಕೇಳ್ತೈತೆ. ಹಿಂಗ್ ಮಾಡ್ಬಾರ್ದಾಗಿತ್ತು, ನಾನು ಅನ್ಯಾಯ ಮಾಡಿದೆ, ತಪ್ಪಾಯ್ತಮ್ಮ ಅಂತನ ಹೋಗಕ್ ಬಂದೈತೆ. ನೀವು ನಿಮ್ ತಪ್ಪು ತಿಳ್ಕೊಂಡು ತಪ್ಪ ತಿದ್ಕೊಂಡು ಸರಿಯಾಗಿ ನಡೀರಿ. ಏಯ್, ನಿನ್ನ ಹತ್ರ ನಾನು ಬುದ್ಧಿ ಹೇಳಿಸ್ಕೋಬೇಕಾಗಿಲ್ಲ. ಈ ಮುದ್ಕಿ ಎಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಏ ಮುದ್ಕಿ, ನಮ್ಮ ಮನೆ ಕಡೆಗೆ ಬಂದ್ಗಿಂದ್ಯಾ? ನೀನ್ ತೊಲಗು. ಆಯ್ತು ಬಿಡೆ, ಹೋಗ್ತೀನಿ ಬಿಡು. ಯಾಕಂಗ ಆಡ್ತಾ ಇದ್ಯಾ? ಹೋಗ್ಬೇಕಾದ್ರೆ ಒಂದೇ ಅವನ ಮಾತು ಹೇಳ್ತೀನಿ ಕೇಳು. ಏನದು ಬೊಗಳು ಜಲ್ದು? ಊರಿಗೆ ಹೋಗಿ ಬಂದಿದ್ಯಾ? ಮಗಳ ತಕ್ಕ ಹೋಗಿ ಬಂದಿದ್ಯಾ? ಮಗಳೂ ಎಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವಳೇನಾದ್ರೂ ಹೇಳ್ಕೊಟ್ಟಿರ್ತಾಳೆ ಹಂಗ್ ಮಾಡಿ ಹಿಂಗ್ ಮಾಡು ಅಂತಾನ. ಅದನ್ನೆಲ್ಲ ನಾ ತಲೆಗಿಕ್ಕಮಕ್ ಹೋಗ್ಬೇಡ. ಅದನ್ನೆಲ್ಲ ಮರ್ತು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಒಳ್ಳೆಯವಳಾಗಿರು. ಅವಾಗ ನಿನ್ಗೂನು ಒಳ್ಳೇದು, ಮನೆಗೂ ಒಳ್ಳೇದು. ಬರ್ತೀನಿ. ಒಳ್ಳೇದಂತೆ ಒಳ್ಳೇದು. ಇವರಿಬ್ರು ಒಳ್ಳೆಯವರ. ಮಳ್ಳಿ ಮಂಚು ಕಾಲೆಷ್ಟು ಒಂದೇ 3 ಮತ್ತೊಂದು ಅಂತಾರಲ್ಲ, ಆ ಜಾತಿಗೆ ಸೇರಿದವ್ರು ಈ ಶ್ರೀದೇವಿನೂ ಈ ಮಂಜಿನೂ. ಇವ್ರ ಹತ್ರ ನಾನು ಕ್ಷಮೆ ಕೇಳ್ಬೇಕಂತೆ. ಕ್ಷಮೆ ಸತ್ರು ಕ್ಷಮೆ ಕೇಳಲ್ಲ. ಏನ್ರಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಗೆ ಮಾಡೋಕ್ ಕೆಲಸ ಇಲ್ವಾ? ಹೋಗಿ ಕೆಲಸ ಮಾಡೋಗ್ರಿ. ಇದೆ ಅತ್ತೆ, ಕೆಲಸ ತುಂಬಾ ಇದೆ. ಮಂಜಿ, ನಾನಿಲ್ಲಿ ಅಂಗಡಿ ಹತ್ರ ಹೋಗ್ಬರ್ತೀನಿ. ಸರಿ ಆಯ್ತು, ಹೋಗಿ ಜಲ್ವಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.